ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ರೆಡ್ಡಿ ನಡ್ಕ. ಭಾರತ ಏನನ್ನ ಖರೀದಿಸಬೇಕು, ಎಲ್ಲಿಂದ ಖರೀದಿಸಬೇಕು ಅಂತ ತೀರ್ಮಾನಿಸಲು ಟ್ರಂಪ್ ಯಾರು? ಅಮೆರಿಕದ ವಸ್ತುಗಳಿಗೆ ಭಾರತ ಝೀರೋ ಟ್ಯಾಕ್ಸ್ ಹಾಕಿದರೆ ಭಾರತದ ಮಾರುಕಟ್ಟೆಯ ಭವಿಷ್ಯ ಏನು? ಯುರೋಪಿಯನ್ ಯೂನಿಯನ್ ಜೊತೆ ಮದರ್ ಆಫ್ ಡೀಲ್ಗೆ ಸೈನ್ ಹಾಕಿ ಬೀಗಿದ್ದ ಮೋದಿಯವರು ಏಕಾಏಕಿ ಅಮೆರಿಕದ ಮರ್ಜಿಗೆ ಬೀಳಲು ಕಾರಣ ಏನು? ವಿಪಕ್ಷಗಳು ಆರೋಪಿಸುವಂತೆ ಎಫ್ಸ್ಟೀನ್ ಕಡತದಲ್ಲಿ ತನ್ನ ಹೆಸರು ಉಲ್ಲೇಖವಾಗಿದ್ದಕ್ಕೆ ಮೋದಿಯವರು ಹೆದರಿದ್ದಾರೆ. ಅದೇ ಆತಂಕದಲ್ಲಿ ಟ್ರಂಪ್ ಎದುರು ಮೋದಿಯವರು ಶರಣಾಗಿದ್ದಾರೆ. ಟ್ರಂಪ್ ಅವರ ಷರತ್ತಿಗೆ ಒಪ್ಪಿ ಮೋದಿಯವರು ಅಮೆರಿಕ ಜೊತೆ ವ್ಯಾಪಾರ ಒಪ್ಪಂದ ಮಾಡಿಕೊಂಡ್ರ. ಬಲಿಷ್ಠ ಪ್ರಧಾನಿ ಅಂತ ಹೇಳ್ಕೊಳ್ತಾ ಇದ್ದ ಮೋದಿಯವರು ಭಾರತ ಕಂಡ ಅತಿ ದುರ್ಬಲ ಪ್ರಧಾನಿಯಾಗಿ ಮಾರ್ಪಾಟ್ರ. ಆ ಬಗ್ಗೆ ವಿವರವಾಗಿ ಮಾತಾಡೋಣ. ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ ನಮ್ಮ ವಿಡಿಯೋಗಳನ್ನು ಹಂಚಿಕೊಳ್ಳಿ, ನಮ್ಮನ್ನು ಬೆಂಬಲಿಸಿ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರುವಂತೆ ಭಾರತ ಮತ್ತು ಅಮೆರಿಕದ ಸಂಬಂಧ ಕಳೆದ 1 ವರ್ಷದಲ್ಲಿ ಹಳಸಿತ್ತು. ಅದಕ್ಕೆ ಕಾರಣ ಟ್ರಂಪ್ ಅವರ ಹುಚ್ಚುತನದ ಮಾತುಗಳು ಮತ್ತು ಅವರು ಭಾರತದ ಮೇಲೆ ಹೊರಿಸಿದ ತೆರಿಗೆ. ಭಾರತ ಮತ್ತು ಪಾಕ್ ನಡುವೆ ನಾನೇ ಯುದ್ಧ ನಿಲ್ಲಿಸಿದೆ ಅಂತ 100ಕ್ಕೂ ಅಧಿಕ ಸಲ ಹೇಳಿದ ಟ್ರಂಪ್ ಭಾರತಕ್ಕೆ ಅಪಮಾನವಾಗುವ ರೀತಿಯಲ್ಲಿ ನಡೆದುಕೊಂಡ್ರು. ಭಾರತದ ಮೇಲೆ ಕತ್ತಿ ಮಸೀವ ಪಾಕಿಸ್ತಾನದ ಸೇನಾ ಮುಖ್ಯಸ್ಥನನ್ನ ವೈಟ್ ಹೌಸ್ಗೆ ಕರೆಸಿಕೊಂಡು ಪಾರ್ಟಿ ಕೊಟ್ರು. ಅದರ ಬೆನ್ನಲ್ಲೇ ರಷ್ಯಾ ಜೊತೆ ವ್ಯಾಪಾರ ಮಾಡ್ತಾ ಇರುವ ವಿಚಾರದಲ್ಲಿ ಭಾರತವನ್ನ ಬೆದರಿಸಿತು. ಉಕ್ರೇನ್ ಮೇಲೆ ರಷ್ಯಾ ಯುದ್ಧ ಮಾಡ್ತಾ ಇರುವಾಗ ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡಬಾರ್ದು ಅಂತ ಎಚ್ಚರಿಕೆ ಕೊಟ್ಟರು. ಭಾರತ ರಷ್ಯಾಗೆ ಕೊಡುವ ಹಣ ಉಕ್ರೇನ್ ಮೇಲೆ ದಾಳಿಗೆ ಬಳಕೆಯಾಗ್ತಿದೆ ಅಂತ ದೂರಿದ್ರು. ಕೊನೆಗೆ ಅದೇ ಕಾರಣ ಕೊಟ್ಟು ಭಾರತದಿಂದ ಅಮೆರಿಕಗೆ ರಫ್ತಾಗುವ ವಸ್ತುಗಳ ಮೇಲೆ 50% ಟ್ಯಾಕ್ಸ್ ಹಾಕಿದ್ರು. ಟ್ರಂಪ್ ಅವರು ಟ್ಯಾಕ್ಸ್ ಟೆರರಿಸಂ ಮಾಡಿದ್ರು. ಮೋದಿಯವರು ಅದಕ್ಕೆ ಮಣಿದಿಲ್ಲ ಅಂತ ನಮ್ಮ ದೇಶದಲ್ಲಿ ಪುಂಗಿ ಊದುತ್ತಾನೆ ಬಂದರು. ಈ ಮಧ್ಯೆ ಚೀನಾದಲ್ಲಿ ಭಾರತ, ರಷ್ಯಾ ಮತ್ತು ಚೀನಾ ಒಂದಾಗಿದ್ದನ್ನ ಅಮೆರಿಕಗೆ ಕೊಟ್ಟ ತಿರುಗೇಟು ಅಂತ ಬಣ್ಣಿಸಲಾಗಿತ್ತು. ಕೆಲ ಸಮಯದ ಹಿಂದೆ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ಮಧ್ಯೆ ಮದರ್ ಆಫ್ ಡೀಲ್ಗೆ ಸೈನ್ ಬಿತ್ತಲ್ಲ, ಆಗ್ಲೂ ಅದನ್ನ ಭಾರತ ಅಮೆರಿಕಗೆ ಕೊಟ್ಟ ಟಕ್ಕರ್ ಅಂತ ಬಣ್ಣಿಸಲಾಗ್ತಿತ್ತು. ಭಾರತ ಅಮೆರಿಕಗೆ ಸರಿಯಾಗಿ ಏಟು ಕೊಡ್ತು ಅಂತ ಗೋಧಿ ಮೀಡಿಯಾಗಳು ಹಬ್ಬ ಮಾಡಿತು. ಹೀಗಿರುವಾಗಲೇ ಅಮೆರಿಕ ಅಧ್ಯಕ್ಷ ಟ್ರಂಪ್ ಭಾರತದ ಜೊತೆ ಹೊಸ ವ್ಯಾಪಾರ ಒಪ್ಪಂದ ಆಗಿರೋದನ್ನ ಘೋಷಿಸಿದರು. ಭಾರತದ ವಸ್ತುಗಳ ಮೇಲಿನ ಸುಂಕವನ್ನ 50%ನಿಂದ 18%ಗೆ ಇಳಿಸಿದ್ರು. ಹಾಗೆ ಅಮೆರಿಕದ ವಸ್ತುಗಳಿಗೆ ಭಾರತದಲ್ಲಿ ಶೂನ್ಯ ಸುಂಕ ಅಂತ ಟ್ರಂಪ್ ಅವರೇ ಘೋಷಿಸಿದರು. ಆದರೆ ಅದರ ಸ್ವರೂಪ ಏನು ಅನ್ನೋದು ಆರಂಭದಲ್ಲಿ ತಿಳಿದು ಬಂದಿರಲಿಲ್ಲ. ಭಾರತ ಸರ್ಕಾರ ಕೂಡ ಆ ಬಗ್ಗೆ ಸ್ಪಷ್ಟನೆ ನೀಡಿರಲಿಲ್ಲ. ಅದಕ್ಕೂ ಮೊದಲೇ ಮೋದಿಯವರು ಸಂಭ್ರಮಾಚರಣೆಗೆ ನಿಂತಿದ್ರು. ಅವರು NDA ಸಂಗಾತಿಗಳ ಜೊತೆ ಅಮೆರಿಕದ ಜೊತೆಗಿನ ವ್ಯಾಪಾರ ಒಪ್ಪಂದವನ್ನ ಸಂಭ್ರಮಿಸಿದ್ರು. ಆದರೆ ಅಮೆರಿಕ ಮತ್ತು ಭಾರತದ ಹೊಸ ಒಪ್ಪಂದ ಸಂಭ್ರಮಿಸುವಂಥದ್ದಲ್ಲ. ಅದು ಅಮೆರಿಕದ ಮುಂದೆ ಭಾರತದ ಶರಣಾಗತಿಯನ್ನ ಸೂಚಿಸ್ತಾ ಇದೆ. ವಿಚಿತ್ರ ಅಂದ್ರೆ ಭಾರತ ಸರ್ಕಾರ ಹೇಳಬೇಕಾದನ್ನ ಟ್ರಂಪ್ ಅಮೆರಿಕದಲ್ಲಿ ಕೂತು ಹೇಳ್ತಾ ಇದ್ದಾರೆ. ಭಾರತ ಮಾಡಬೇಕಾದ ತೀರ್ಮಾನಗಳನ್ನ ಟ್ರಂಪ್ ಅಮೆರಿಕದಲ್ಲಿ ಕೂತು ಮಾಡ್ತಾ ಇದ್ದಾರೆ. ಟ್ರಂಪ್ ಈಗ ಹೇಳ್ತಾ ಇದ್ದಾರೆ ರಷ್ಯಾದಿಂದ ತೈಲ ಖರೀದಿ ಮಾಡೋದನ್ನ ಭಾರತ ನಿಲ್ಲಿಸಿದೆ ಅಂತ. ಹಾಗೆ ಇರಾನ್ ಬದಲು ವೆನಿಜುವೆಲಾದಿಂದ ಭಾರತ ತೈಲ ಖರೀದಿ ಮಾಡಲಿದೆ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಭಾರತ ಜೊತೆಗಿನ ವ್ಯಾಪಾರ ಒಪ್ಪಂದ ಅಂತಿಮಗೊಂಡಿದೆ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಟ್ರಂಪ್ ಅವರ ಈ ಯಾವ ಹೇಳಿಕೆಗೂ ಭಾರತ ಸರ್ಕಾರ ಸ್ಪಷ್ಟನೆಯನ್ನ ಕೊಟ್ಟಿಲ್ಲ. ಹಾಗಾಗಿ ಟ್ರಂಪ್ ಅವರ ಮಾತುಗಳನ್ನು ಗಮನಿಸುವಾಗ ಭಾರತ ಸರ್ಕಾರ ಅಮೆರಿಕದ ಮುಂದೆ ಶರಣಾಗಿ ವ್ಯಾಪಾರ ಒಪ್ಪಂದ ಮಾಡಿಕೊಂಡಿದೆ ಎಂಬ ಆರೋಪ ಸಹಜವಾಗಿಯೇ ಬರ್ತಿದೆ. ಭಾರತ ಏನನ್ನ ಖರೀದಿಸಬೇಕು, ಎಲ್ಲಿಂದ ಖರೀದಿಸಬೇಕು ಅಂತ ಅಮೆರಿಕದ ಅಧ್ಯಕ್ಷರು ನಿರ್ಧಾರ ಮಾಡ್ತಿದ್ದಾರೆ ಅಂದ್ರೆ ಅದು ಭಾರತಕ್ಕೆ ಅಪಮಾನವೇ ಸರಿ. ಭಾರತದ ಸರ್ಕಾರ ತೆಗೆದುಕೊಳ್ಬೇಕಾದ ತೀರ್ಮಾನಗಳನ್ನ ಟ್ರಂಪ್ ಡಿಸೈಡ್ ಮಾಡ್ತಾ ಇದ್ದಾರೆ ಅಂದ್ರೆ ಭಾರತ ಅಮೆರಿಕದ ಮುಂದೆ ಶರಣದಂತೆ ಕಾಣ್ತಾ ಇದೆ. ಟ್ರಂಪ್ ಅವರ ದರ್ಪದ ಮುಂದೆ ಮಂಡಿಯೂರಿರುವ 56 ಇಂಚಿನ ವಿಶ್ವಗುರು ದೈನೇಸಿ ಸ್ಥಿತಿಯಲ್ಲಿದ್ದಾರೆ ಅಂತಾನೆ ಅರ್ಥ ಮಾಡಿಕೊಳ್ಬೇಕಾಗತ್ತೆ. 56 ಇಂಚಿನ ಎದೆಗೆ ಬೆನ್ನು ಮೂಳೆಯೇ ಇಲ್ವಾ ಅಂತ ಪ್ರಶ್ನೆ ಮಾಡಬೇಕಾಗಿದೆ. ಕಳೆದ 75 ವರ್ಷದ ಇತಿಹಾಸದಲ್ಲಿ ಭಾರತದ ರಾಜಕೀಯ ನಾಯಕತ್ವ ಅಮೆರಿಕದ ಮುಂದೆ ಈ ರೀತಿ ಶರಣಾದ ಉದಾಹರಣೆಯೇ ಇಲ್ಲ. ಹಾಗಾಗಿ ಮೋದಿಯವರೇ ಭಾರತ ಕಂಡ ಅತ್ಯಂತ ದುರ್ಬಲ ಪ್ರಧಾನಿ ಎಂಬ ಕುಖ್ಯಾತಿಗೆ ಒಳಗಾಗಬೇಕಾಗತ್ತೆ. ನರೇಂದ್ರ ಮೋದಿಯನ್ನ
ಅವರ ಬೆಂಬಲಿಗರು ಭಾರತ ಕಂಡ ಬಲಿಷ್ಠ ಪ್ರಧಾನಿ ಅಂತ ಬಣ್ಣಿಸೋದು ನಿಮಗೆಲ್ಲ ಗೊತ್ತೇ ಇದೆ. ಗೋಧಿ ಮೀಡಿಯಾಗಳು ಕೂಡ ಅದನ್ನೇ ಹೇಳ್ತಾ ಇರ್ತವೆ. ಹಾಗಾಗಿ ಅದೇ ಸತ್ಯ ಇರಬಹುದು ಅಂತ ಹೆಚ್ಚಿನ ಜನರು ಭಾವಿಸಿದ್ದು ಕೂಡ ಉಂಟು. ಆದರೆ ಮೋದಿಯವರಷ್ಟು ದುರ್ಬಲ ಪ್ರಧಾನಿ ಇನ್ನೊಬ್ಬರಿಲ್ಲ ಎಂಬ ಸತ್ಯ ಈಗ ವಿಪಕ್ಷಗಳು ಆರೋಪ ಮಾಡ್ತಾ ಇದ್ದಾವೆ. ಭಾರತ ಮತ್ತು ಅಮೆರಿಕದ ನಡುವೆ ಹೊಸ ವ್ಯಾಪಾರ ಒಪ್ಪಂದ ನಡೆದಿರೋದು ಮತ್ತು ಆ ಬಗ್ಗೆ ಟ್ರಂಪ್ ನೀಡಿರುವ ಹೇಳಿಕೆಗಳ ಹಿನ್ನೆಲೆಯಲ್ಲಿ ಈ ಆರೋಪ ಕೇಳಿ ಬರ್ತಾ ಇದೆ. ನರೇಂದ್ರ ಮೋದಿ ಅವರನ್ನ ರಾಹುಲ್ ಗಾಂಧಿ ಅವರು ಈ ಹಿಂದೆ ಸರೆಂಡರ್ ಮೋದಿ ಅಂತ ಕರೆದಿದ್ದು ನಿಮಗೆ ನೆನಪಿರ್ಬೋದು. ಅದಕ್ಕೆ ತಕ್ಕಂತೆ ಮೋದಿಯವರು ಅಮೆರಿಕದ ಮುಂದೆ ಸರೆಂಡರ್ ಆದಂತೆಯೂ ಕಾಣ್ತಾ ಇದೆ. ಅದೇನೇ ಇರಲಿ, ಮೋದಿಯವರು ಅಮೆರಿಕಕ್ಕೆ ಶರಣಾಗಿದ್ದಾರೆ ಎಂಬ ಟೀಕೆಗಳು ಹೆಚ್ಚಾಗ್ತಾನೆ ಇದೆ. ಹೀಗಾಗಿ ಮೋದಿಯವರು ಯಾಕೆ ಶರಣಾದರು ಎಂಬ ಪ್ರಶ್ನೆ ಹುಟ್ಟುತ್ತೆ. ಅಮೆರಿಕಾಗೆ ವಿರುದ್ಧವಾಗಿ ರಷ್ಯಾಗೆ ಹತ್ತಿರವಾಗಿದ್ದ ಮೋದಿ, ಅಮೆರಿಕಾಗೆ ವಿರುದ್ಧವಾಗೋ ರಷ್ಯಾ ಮತ್ತು ಚೀನಾ ಅಧ್ಯಕ್ಷರ ಜೊತೆ ಕಾಣಿಸಿಕೊಂಡಿದ್ದ ಮೋದಿ, ಯುರೋಪಿಯನ್ ಯೂನಿಯನ್ ಜೊತೆ ಡೀಲ್ ಮಾಡಿಕೊಂಡಿದ್ದ ಮೋದಿಯವರು ಯಾಕೆ ಅಮೆರಿಕದ ಮುಂದೆ ಶರಣಾಗಬೇಕಾದ ಪರಿಸ್ಥಿತಿ ಬರುತ್ತೆ? ಆ ಬಗ್ಗೆ ವಿಪಕ್ಷಗಳು ಹೇಳೋದು ಏನಂದ್ರೆ, ಎಫ್ಸ್ಟೀನ್ ಕಡತದಲ್ಲಿ ಮೋದಿ ಅವರ ಹೆಸರು ಉಲ್ಲೇಖವಾಗಿರೋದಕ್ಕೆ ಅವರು ಸಮಸ್ಯೆಗೆ ಸಿಲುಕಿ ಟ್ರಂಪ್ ಎದುರು ಶರಣಾಗಿ ಅಮೆರಿಕ ಜೊತೆ ವ್ಯಾಪಾರ ಒಪ್ಪಂದ ಮಾಡಿಕೊಂಡಿದ್ದಾರೆ ಅಂತ. ಈ ಆರೋಪವನ್ನ ಕಾಂಗ್ರೆಸ್ನ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರೇ ಮಾಡಿದ್ದಾರೆ. ಹಾಗಿದ್ರೆ ಆರೋಪ ನಿಜವಾ ಸುಳ್ಳ? ಆದರೆ ಆ ಬಗ್ಗೆ ಈ ದೇಶಕ್ಕೆ ಕ್ಲಾರಿಟಿ ಸಿಗಲೇಬೇಕು. ಯಾಕಂದ್ರೆ ಭಾರತ ಮತ್ತು ಅಮೆರಿಕ ಒಪ್ಪಂದದ ಬಗ್ಗೆ ಟ್ರಂಪ್ ಅವರಾಡ್ತಿರುವ ಮಾತು ಕೇಳ್ತಾ ಇದ್ರೆ ಮೋದಿಯವರು ಅಮೆರಿಕದ ಷರತ್ತಿಗೆ ಮಣಿದು ಒಪ್ಪಂದ ಮಾಡಿಕೊಂಡಂತೆ ಇದೆ. ಒಂದು ವೇಳೆ ಮೋದಿಯವರು ಅಮೆರಿಕದ ಒತ್ತಡಕ್ಕೆ ಮಣಿದು ಈ ಒಪ್ಪಂದ ಮಾಡಿಕೊಂಡಿದ್ದಿದ್ರೆ ಅದು ಭವಿಷ್ಯದಲ್ಲಿ ಭಾರತಕ್ಕೆ ಅಪಾಯ ತಂದೊಡ್ಬೋದು. ಯಾಕಂದ್ರೆ ಅಮೆರಿಕ ಒಂದು ವ್ಯಾಪಾರಿ ಮನಸ್ಥಿತಿಯ ದೇಶ, ಅದರಿಂದ ಭಾರತದ ಮಾರುಕಟ್ಟೆಗೆ ಅಪಾಯ ಬರಬಹುದು. ಆ ಕಾರಣಕ್ಕಾಗಿ ಭಾರತ ಯಾವ ಒತ್ತಡಕ್ಕೂ ಬಲಿಯಾಗದೆ ಒಪ್ಪಂದವನ್ನ ಮಾಡಿಕೊಳ್ಬೇಕು. ನಮ್ಮ ದೇಶದ ಭವಿಷ್ಯದ ದೃಷ್ಟಿಯಲ್ಲಿ ಒಪ್ಪಂದ ಮಾಡಿಕೊಳ್ಬೇಕು. ಆದರೆ ಟ್ರಂಪ್ ಅವರ ಮಾತುಗಳು ಮತ್ತು ಭಾರತದ ಮೌನವನ್ನು ನೋಡುವಾಗ ಈ ಒಪ್ಪಂದ ಭಾರತಕ್ಕೆ ಹಿತಕರ ಆಗಿಲ್ಲ ಅಂತ ಅನಿಸ್ತಾ ಇದೆ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.